ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಕೊರತೆ ಆತಂಕವನ್ನ ಮೂಡಿಸ್ತಾ ಇದೆ. ಇದರ ಮಧ್ಯೆ ಹಲವು ಕಡೆ ಮಳೆ ಅಬ್ಬರಿಸಿದೆ. ಆದರೆ ಕೆಲವೆಡೆ ಮಾತ್ರ ಬರದ ಭೀತಿ ಆವರಿಸಿಬಿಟ್ಟಿದೆ. ಚಿಲಮಂಗಲವಾಯಿತು ನೆಲಮಂಗಲ, ಸಾರ್ವಜನಿಕರು ವಿಲವಿಲ್ಲ. ಬೈಕ್ ಕಾರು ಕೆಟ್ಟು ನಿಂತು ಪರದಾಟ, ಮರ ಬಿದ್ದು ಕಾರು ಜಖಂ. ಕೆಲವು ಹೊತ್ತು ಅಬ್ಬರಿಸಿದ ಮಳೆಗೆ ನೆಲಮಂಗಲ ಟೌನ್ ಸ್ಥಿತಿ ಹೇಗಾಗಿದೆ ನೋಡಿ. ನೆಲಮಂಗಲ ಜಲಮಂಗಲವಾಗಿ ಬಿಟ್ಟಿತ್ತು. ಮಳೆ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಸೊಂಡೆಕೊಪ್ಪ ರಸ್ತೆಯಲ್ಲಿ ಪ್ರವಾಹದಂತೆ ನೀರು ತುಂಬಿತ್ತು. ರಸ್ತೆ ಬದಿ ಪಾರ್ಕ್ ಮಾಡಿದ್ದ ವಾಹನಗಳು ನೀರಲ್ಲಿ ಮುಳುಗಿದ್ವು. ಮೊಣಕಾಲುದ್ದ ನಿಂತ ನೀರಲ್ಲಿ ಬೈಕ್ ಚಲಾಯಿಸಲು ಆಗದೆ ಸವಾರರು ತಳ್ಳಿಕೊಂಡೇ ಹೋದ್ರು. ಒಮ್ನಿ ಕಾರಿನ ಸೈಲೆನ್ಸರ್ಗೆ ನೀರು ನುಗ್ಗಿ ಮಳೆ ನೀರಿನ ಮಧ್ಯದಲ್ಲೇ ನಿಂತು ಹೋಗಿತ್ತು. ನೆಲಮಂಗಲ ಟೌನ್ ರಸ್ತೆಯಲ್ಲಿ ಮಳೆಯಿಂದಾಗಿ ಮರ ನೆಲಕ್ಕೆ ಉರುಳಿದೆ. ಬೈಕ್ ಮತ್ತು ಕಾರಿನ ಮೇಲೆ ಮರ ಬಿದ್ದಿದೆ. ರಸ್ತೆಗೆ ಅಡ್ಡಲಾಗಿ ಉರುಳಿದ ಮರ, ವಾಹನಗಳ ಟ್ರಾಫಿಕ್. ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ದೃಶ್ಯ. ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಇರುವ ಜಮಖಂಡಿ ವಿಜಯಪುರ ಮುಖ್ಯ ರಸ್ತೆಯಲ್ಲಿ ಬಿರುಗಾಳಿ ಮಳೆಗೆ ಮರ ರಸ್ತೆಗೆ ಉರುಳಿದೆ. ಇದರಿಂದಾಗಿ ಸ್ಥಳದಲ್ಲಿ ಕೆಲಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಸ್ಥಳಕ್ಕೆ ದೌಡಾಯಿಸಿದ ಸಾವಳಗಿ ಪೊಲೀಸರು ಸ್ಥಳೀಯರ ನೆರವಿನಿಂದ ರಸ್ತೆಗಳ ಮೇಲೆ ಬಿದ್ದಿದ್ದ ಮರಗಳನ್ನು ತೆರವು ಮಾಡಿದ್ರು. ಮಾರುಕಟ್ಟೆಯಲ್ಲಿ ಮಳೆ, ನೀರಲ್ಲಿ ತೇಲಿ ಹೋದ ತರಕಾರಿಗಳು. ಮಳೆಯ ಅಬ್ಬರಕ್ಕೆ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದ ಸಂತೆ ಅಸ್ತವ್ಯಸ್ತವಾಗಿತ್ತು. ತರಕಾರಿ ಬುಟ್ಟಿಗಳು, ಕ್ರೇಟ್ಗಳು ನೀರಿನಿಂದ ಆವೃತವಾಗಿತ್ತು. ತರಕಾರಿಯನ್ನ ರಕ್ಷಿಸುವುದಕ್ಕೆ ವ್ಯಾಪಾರಿಗಳು ಹರಸಾಹಸ ಪಟ್ರು. ಆದರೂ ಕೆಲ ತರಕಾರಿಗಳು ಹಾಳಾಗಿ ನಷ್ಟ ಎದುರಿಸಿದ್ದಾರೆ. ಸೇತುವೆ ಸಂಪರ್ಕ ಬಂದ್, ರಸ್ತೆ ದಾಟಲು ಹರಸಾಹಸ. ರಾಯಚೂರಿನ ಹಲವೆಡೆ ನಿನ್ನೆ ಭಾರೀ ಮಳೆಯಾಗಿದೆ. ಮೀರಾಪುರ ಯರಗೇರ ಮಾರ್ಗದ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ಮಹಿಳೆಯೊಬ್ಬರು ಮಳೆ ನೀರು ತುಂಬಿರುವ ರಸ್ತೆ ದಾಟುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಆಶ್ರಯ ಕಾಲೋನಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು. ಐಡಿಎಸ್ ಎಂಟಿ ಲೇಔಟ್ನಲ್ಲಿ ರಸ್ತೆ ಜಲಾವೃತವಾಗಿತ್ತು. ಕರಾವಳಿ ಭಾಗದಲ್ಲಿ ಕಡಲ್ಕೊರೆತದ ಆತಂಕ ಎದುರಾಗಿದೆ. ಬೈಕಂಪಾಡಿ, ಮೀನಕಳಿಯ ಭಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಅಲೆಗಳು ಅಬ್ಬರಿಸಿ ಸಮುದ್ರ ತೀರದ ಮನೆಗಳಿಗೆ ಹಾನಿ ಹಿನ್ನೆಲೆ ಈ ಬಾರಿ ಹಾನಿ ತಪ್ಪಿಸುವುದಕ್ಕೆ ಕಡಲ ತೀರದಲ್ಲಿ ಹ್ಯಾಂಡ್ ಬ್ಯಾಗ್ ಅಳವಡಿಕೆ ಮಾಡಲಾಗಿದೆ. ಬೆಂಗಳೂರು ಕೂಲ್, ಜೂನ್ 19ರವರೆಗೆ ಮಳೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಈಗ ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಜೂನ್ 19ರವರೆಗೆ ಬೆಂಗಳೂರಿನಲ್ಲಿ ಮಳೆಯಾಗಲಿದೆ. ಜೂನ್ 19ರ ನಂತರ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರಾಜ್ಯದ ಹಲವೆಡೆ ಮುಂಗಾರು ನಿಧಾನವಾಗಿ ಚುರುಕು ಪಡಿತಾ ಇದೆ. ಆದರೆ ಬೀದರ್ನಲ್ಲಿ ಮಳೆರಾಯ ಮುನಿಸಿಕೊಂಡಿದ್ದಾನೆ. ಶುಂಠಿ ಬೆಳೆ ನಾಟಿ ಮಾಡಿದ್ದ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ವರ್ಷ ಜೂನ್ ಆರಂಭದಲ್ಲಿಯೇ ಕೂಡ ಉತ್ತಮವಾಗಿ ಮಳೆಯಾಗಿತ್ತು. ರೈತರು ಕೂಡ ಫುಲ್ ಖುಷಿಯಾಗಿ ಕೂಡ ರೈತರು ಇದ್ರು. ಆದರೆ ಈ ವರ್ಷ ಜೂನ್ 2ನೇ ವಾರ ಕಳೆದರೂ ಕೂಡ ಇನ್ನೂವರೆಗೆ ಮಳೆ ಆಗ್ತಾ ಇಲ್ಲ. ಇದು ಸಹಜವಾಗಿ ರೈತರಿಗೆ ಆತಂಕನ ಸೃಷ್ಟಿರ್ತಕ್ಕಂಥ. ನಾವು ಶುಂಠಿ ಬಿತ್ತಿದ್ದೆವು, ಅದಕ್ಕೆ ಏನದ ನೀರು ಹಾಕ್ಲತ್ತಿದ್ದೆವು, ಶುಂಠಿ ಕೊಯ್ತು ಅಂತೇಳಿ. ಈಗಂತ ಮಿರಗ್ ಬಂದು 8 ದಿವಸ ಆಯಿತು, ಮೈನೇ ಇಲ್ಲ. ಅದಕ್ಕಾಗಿ ನಾವು ಇದು ಶುಂಠಿ ಬೆಳೆ ಬಚ್ಚಿಸ್ಬೇಕಂತ ಇಸ್ಪೆಂಕಲ್ ಮುರಿದ ನೀರು ಹಾಕ್ಲತ್ತಿದೆ. ಒಂದ್ ಕಡೆ ಮಳೆ ಬಂದು ಅವಾಂತರಗಳ ಹೊಳೆಯೇ ಹರಿದಿದೆ. ಇನ್ನೊಂದ್ ಕಡೆ ಮಳೆ ಬಾರದೆ ಬೆಳೆ ಕೊಳೆಯುವ ಆತಂಕ ರೈತರಲ್ಲಿ ಕಾಡತೊಡಗಿದೆ. ಇನ್ನೊಂದ್ ಕಡೆ ಬೆಳೆ ಬಿತ್ತನೆಗೆ ಗೊಬ್ಬರದ ಸಮಸ್ಯೆ ಎದುರಾಗಿ ಹಲವೆಡೆ ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.